ಎಲ್ಲರಿಗೂ ಪ್ರೈಸ್ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರು ಹೀಗೆ ಹೇಳಿದ್ದಾರೆ: ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ದೇವರ ಉದ್ದೇಶ ಏನೆಂಬುದಾಗಿ ನಾವು ಈ ದಿನ ತಿಳಿದುಕೊಂಡಿದ್ದೇವೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಹೊರತು ನಾವು ದೇವರನ್ನು ಆರಿಸಿಕೊಂಡಿಲ್ಲ. ದೇವರು ನಮ್ಮನ್ನು ಆರಿಸಿಕೊಂಡಿರುವಂಥ ಉದ್ದೇಶ ನಮಗೆ ಈ ದಿನ ದೇವರು ತಿಳಿಯಪಡಿಸಿದ್ದಾರೆ. ಯಾತಕ್ಕಾಗಿ ಎಂದರೆ ಆತನ ಶುಭ ಸಮಾಚಾರವನ್ನು ಲೋಕಕ್ಕೆ ತಿಳಿಸುವುದಕ್ಕೋಸ್ಕರ. ಆ ಶುಭ ಸಮಾಚಾರ ಏನೆಂದರೆ ದೇವರ ಸತ್ಯ. ದೇವರನ್ನು ಕುರಿತು ಸುವಾರ್ತೆ ಸಾರಬೇಕು, ಅದರ ಫಲವು ಈ ಲೋಕದಲ್ಲಿ ನಿಲ್ಲುವಂಥದ್ದಾಗಿರಬೇಕು ಎಂಬುದಾಗಿ ದೇವರು ಈ ದಿನ ನಮ್ಮೆಲ್ಲರನ್ನು ನೇಮಿಸಿದ್ದಾರೆ. ಈ ನೇಮಿಸಿರುವಂಥ ಕಾರ್ಯಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಆತನು ನೇಮಿಸಿರುವಂಥ ಈ ಉದ್ದೇಶವನ್ನು, ಆತನು ಬರುವ ತನಕ ಈ ಶುಭ ಸಮಾಚಾರವನ್ನು ನಾವು ಸಾರುವವರಾಗಿ, ದೇವರ ಸೇವೆಯನ್ನು ಒಗ್ಗಟ್ಟಾಗಿ ಮಾಡುವವರಾಗಿ ಮುಂದುವರಿಯೋಣ. ಆಮೇನ್. ಹಾಗೆ ಎಲ್ಲರೂ ದೇವರ ಮಾತಿಗೆ ವಿಧೇಯರಾಗಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯ ಜೀವವುಳ್ಳ ದೇವರೇ, ಈ ವಾಗ್ದಾನಕ್ಕೆ ನಮ್ಮೆಲ್ಲರನ್ನು ನಿಮಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಈ ವಾಗ್ದಾನವನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲೂ ನಿನ್ನ ಉದ್ದೇಶಗಳು ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯೇಸು ಕ್ರಿಸ್ತುವಿನ ಹೆಸರಿನಲ್ಲಿ ಈ ಕಾರ್ಯವು ಪ್ರತಿಯೊಬ್ಬರ ಜೀವಿತದಲ್ಲೂ ನೀನು ನೇಮಿಸಿರುವಂಥ ಆ ಒಂದು ಉದ್ದೇಶಗಳು ಅವರ ಜೀವಿತದಲ್ಲಿ ಈ ಕ್ಷಣದಿಂದ ಕಾರ್ಯ ಮಾಡಲಿ ಎಂಬುದಾಗಿ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳಿ ಆಮೇನ್ ಎಂಬುದಾಗಿ ನೀವು ಉತ್ತರ ಕೊಟ್ಟಿದ್ದೀರಾ ಎಂಬುದಾಗಿ ನಾನು ನಂಬಿದ್ದೇನೆ. ಎಲ್ಲರನ್ನು ಆಶೀರ್ವದಿಸು, ಬಲಪಡಿಸು, ಯೇಸು ಕ್ರಿಸ್ತುವಿನ ನಾಮದಲ್ಲಿ ಆಮೇನ್. ಥ್ಯಾಂಕ್ ಯು ಜೀಸಸ್.